ಸಮಯ ಎಲ್ಲವನ್ನು ಮರೆಸುತ್ತದೆ. ನೀವು ಕೂಡ ಬದಲಾಗಿದ್ದೀರಿ, ಹಾಗೆ ಅವರಲ್ಲೂ ಬದಲಾವಣೆಯಾಗಿರುತ್ತದೆ. ಎದ್ದು ಫ್ರೆಶ್ ಆಗಿ ಈ ಸೀರೆ ಹುಟ್ಟು ತಯಾರಾಗಿ. ಇನ್ನೇನು ಅವರೆಲ್ಲ ಬರ್ಬೋದು. ನಿಮ್ಮ ಆತ್ಮವಿಶ್ವಾಸ ಎಂದು ಕುಗ್ಬಾರ್ದು. ನನ್ನ ತಾಯಿ ಯಾರ ಮುಂದೆಯೂ ತಲೆ ತಗ್ಗಿಸುವುದು ನನಗೆ ಇಷ್ಟವಿಲ್ಲ ಹೇಳುತ್ತಾ ಗೌತಮ್ ಕವರ್ನಲ್ಲಿದ್ದ ಮಲ್ಲಿಗೆ ಹೂ ತೆಗೆದವನು ಅವರ ಕೈಗೆ ಕೊಟ್ಟು, ಎಲ್ಲರೂ ತೆಗೆದುಕೊಳ್ಳಿ ಎಂದಿದ್ದ. ಚಂದನ ಕಾಪಿ ಎಂದವಳು ಲೋಟ ಹಿಡಿದು ಬಾಗಿಲ ಬಳಿ ನಿಂತಿದ್ದಳು. ಅತ್ತ ನೋಡಿ, ರೂಮಿನಲ್ಲಿಡು ಬರ್ತೀನಿ ಎಂದವನು ಇಂದ್ರಾಣಿ ಅವರಿಗೆ, ನಿಮ್ಮ ಜೊತೆ ನಾನಿರ್ತೇನೆ, ನರ್ವಸ್ ಆಗಬೇಡಿ, ರೆಡಿಯಾಗಿ ಹೇಳಿ ನಡೆದಿದ್ದ. ರೂಮಿಗೆ ಬಂದಾಗ ಗೌತಮ್ ಕಾಫಿ ಕಪ್ಪಿಟ್ಟು ಹೊರಡುತ್ತಿದ್ದವಳ ಕೈ ಹಿಡಿದಿದ್ದ. ಯಾಕೆ, ಬೇರೆ ಏನಾದರೂ ಬೇಕಾಗಿತ್ತಾ ಕೇಳಿದ್ಲು. ಏನು ಕೇಳಿದ್ರು ಕೊಡ್ತೀಯಾ? ಕೇಳಿ. ಈಗ ಸದ್ಯಕ್ಕೆ ಏನು ಬೇಡ, ಮನೆಗೆ ಗೆಸ್ಟ್ ಬರ್ತಾರೆ. ಚಿನ್ನಯ್ಯ ಅಡುಗೆ ಮನೆ ಕೆಲಸ ನೋಡಿಕೊಳ್ತಾರೆ. ನೀನೋಗಿ ರೆಡಿಯಾಗು ಹೇಳಿ ಬಂದ. ಮೆಸೇಜ್ ನೋಡುತ್ತಾ ನಿಂತ. ಸುಮ್ಮನೆ ಹೋಗಿ ಕಬೋರ್ಡ್ ತೆರೆದವಳು ನೋಡುತ್ತಾ ಉಳಿದಾಗ ಅವಳ ಕಡೆ ಒಮ್ಮೆ ನೋಡಿ ಬಳಿ ಬಂದವನು ತಾನು ಅಂದು ತಂದಿದ್ದ ಬಟ್ಟೆಗಳ ಕಡೆ ತೋರಿ, ಇದನ್ನು ಪೂಜೆ ಮಾಡುವುದಕ್ಕೆ ತಂದಿಲ್ಲ ಎಂದಿದ್ದ. ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಬಟ್ಟೆಗಳು ಇದೆ ಹೇಳಿದ್ದಳು. ಅವುಗಳನ್ನು ರೂಮಿನಲ್ಲಿದ್ದಾಗ ಹಾಕಿಕೊ, ಈಗ ಇದನ್ನು ಹಾಕಿಕೊ ಹೇಳಿ ವೈಟ್ ಟಾಪ್ಗೆ ತಿಳಿ ನೀಲಿ ಬಣ್ಣದ ಲಾಂಗ್ ಮಿಡಿ ಅವಳ ಕೈಗೆ ಕೊಟ್ಟಿದ್ದ. ಚಂದನ ಗೆಸ್ಟ್ಗಳು ಬರ್ತಾರೆ, ಸೀರೆ ಹಾಕಿಕೊಂಡಿದ್ರೆ ಆಗ್ತಿತ್ತೇನೋ. ಏನೂ ಆಗೋಲ್ಲ, ಇದೇ ಸಾಕು ಹೇಳಿ ನಡೆದವಳ ಕೈ ಹಿಡಿದು ಎಳೆದವನು ತೀರಾ ಸನಿಹಕ್ಕೆ ಬಂದವಳಿಗೆ ಚುಂಬಿಸಿ, ಮಿಸ್ ಮಾಡಿಕೊಂಡೆಯಾ ಕೇಳಿದ್ದ. ಹೇಳಿದ ರೀತಿಗೆ ನಿಜವಾಗ್ಲೂ ಸರಿ ಹೋದ್ರಾ? ಕಣ್ಣು ಅರಳಿಸಿ ಕೇಳಿದಳು. ಅವಳು ಕೇಳಿದ ರೀತಿ ಇಷ್ಟವಾದರೂ ಬಿಗುಮಾನ ಅಡ್ಡ ಬಂದಿತ್ತು. ನಾನು ಬಳಿಗೆ ಸೆಳೆದದ್ದು ಚುಂಬಿಸಿದ್ದು ನನ್ನ ಹೆಂಡತಿಗೆ, ಕೃಷ್ಣ ಪ್ರಸಾದ್ ಮಗಳಿಗಲ್ಲ. ಹೀಗೆಲ್ಲ ನೋಡಬೇಡ, ಹೊರಡು ಹೇಳಿ ಕಾಫಿ ಎತ್ತಿಕೊಂಡಿದ್ದ. ಕಾಫಿ ಆರಿರಬೇಕು, ಬಿಸಿ ಮಾಡಿ ತಂದುಕೊಡ್ಲ? ಏನು ಬೇಡ, ಸರಿಯಾಗಿ ಗಂಡನಿಗೆ ಕಾಫಿ ಕೊಡುವುದಕ್ಕೋ ಬರೋದಿಲ್ಲ. ಮುಂದೆ ಕಲಿತುಕೊಳ್ಳುತ್ತೇನೆ ಬಿಡಿ. ಹಾಗೆ ಒಂದು ವಿಷಯ. ಏನದು ಕೇಳಿದ್ದ. ಅದು ಕೃಷ್ಣ ಪ್ರಸಾದ್ ಅವರ ಮಗಳೇ ನಿಮ್ಮ ಹೆಂಡತಿ ಆಗಿರೋದಲ್ವಾ? ಅದೇ ನಿಜ ತಾನೆ? ಏನೇ ಮಾತುಗಳು ಬಂದರೂ ಹೋದರೂ ಅದನ್ನು ಬದಲಾಯಿಸಲು ಆಗುತ್ತಾ ಹೇಳಿ ಅವನು ಅದಕ್ಕೆ ಬೈಯುವ ಮೊದಲೇ ವಾಶ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು. ಗೌತಮ್ ಆರಿದ ಕಾಫಿ ಕುಡಿದು ಕಪ್ ಕೆಳಗೆ ಇಟ್ಟವನು. ಹೇಡಿಯಟ್, ಹೇಗೆ ಹೇಳ್ತಾಳೆ ನೋಡು. ಈಗಲೂ ಅವಳ ಅಪ್ಪನನ್ನು ಬಿಟ್ಟುಕೊಡಲು ತಯಾರಿಲ್ಲ. ಅವರು ಮಾಡಿದ್ದು ತಪ್ಪು ಎಂದು ಇವಳಿಗೆ ಅನಿಸುತ್ತಲೇ ಇಲ್ಲ ಎಂದುಕೊಳ್ಳುತ್ತಿದ್ದವನು ಮಹೇಂದ್ರ ಅವರು ಬನ್ನಿ ಬನ್ನಿ ಎಂದು ಕರೆದ ಧ್ವನಿ ಕೇಳಿ ರೂಮಿನಿಂದ ಹೊರಗೆ ಬಂದಿದ್ದ. ಇಂದ್ರಾಣಿ ಅವರು ಇಡೀ ಕುಟುಂಬದವರು ಬಂದಿದ್ದರು. ಗೌತಮ್ಗೆ ಇಂದ್ರಾಣಿ ಅವರ ಅಣ್ಣ ಪರಿಚಯವಿದ್ದ ಕಾರಣ ಮೊದಲ ನೋಟದಲ್ಲಿ ಒಬ್ಬರನ್ನೊಬ್ಬರು ಗಮನಿಸುತ್ತಾ, ಬನ್ನಿ ಕುಳಿತುಕೊಳ್ಳಿ ಎಲ್ಲರ ಕಡೆ ನೋಡುತ್ತಾ ಹೇಳಿದವನ ನೋಟ ಒಮ್ಮೆ ರಾವ್ ದಂಪತಿಗಳನ್ನು ಸೋಕಿತ್ತು. ಸಂಬಂಧದಲ್ಲಿ ಅಜ್ಜಿ ತಾತ ಆಗ್ತಾರೆ ಎನಿಸಿತು. ಇಂದ್ರಾಣಿ ಅವರು ಹೊರಗೆ ಬರದೇ ಇದ್ದುದನ್ನು ಗಮನಿಸಿ ಅವರ ರೂಮಿಗೆ ಬಂದವನು ತನ್ನ ತಂದೆಯ ಫೋಟೋ ಮುಂದೆ ನಿಂತಿದ್ದ ಇಂದ್ರಾಣಿ ಅವರ ನೋಡುತ್ತಾ ಸಂಕಟಪಟ್ಟಿದ್ದ. ನನ್ನ ತಂದೆ ಇದ್ದಿದ್ರೆ, ಇಬ್ಬರೊಟ್ಟಿಗೆ ಜೀವನ ನಡೆಸಿದ್ರೆ. ಅಷ್ಟು ದುರ್ಬಲ ಹೃದಯದವರೇ ನನ್ನ ತಂದೆ, ಹೇಗೆ ಸಾಧ್ಯ ಎಂದುಕೊಂಡವನು ನಿನ್ನ ಗುಣವೆಲ್ಲ ನಿನ್ನ ತಾಯಿಯ ರೀತಿಯೇ ಎನ್ನುತ್ತಿದ್ದದ್ದು ನೆನಪಾಗಿದ್ದು ಅವರ ಭುಜ ಬಳಸಿದವನು, ಅವರೆಲ್ಲ ಬಂದಿದ್ದಾರೆ, ಯಾಕೆ ಹೀಗಿದ್ದೀರಾ? ಇದು ನಿಮ್ಮ ಮನೆ, ನಿಮ್ಮ ಮಗ ನಿಮ್ಮ ಜೊತೆ ಇದ್ದಾನೆ ಎಂದನು. ತಾನು ತಂದಿದ್ದ ಸೀರೆ ಹುಟ್ಟು ಮಿತವಾದ ಅಲಂಕಾರದಲ್ಲಿ ಹಾಗೆ ಹಾಕಿದ್ದ ತುರುಬಿಗೆ ಸುತ್ತಿದ ಹೂ ಎಂದಿಗಿಂತಲೂ ಲಕ್ಷಣವಾಗಿ ಕಂಡಾಗ, ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಂದಿದ್ದ. ಅವರ ಮುಖದಲ್ಲಿ ಮಗನ ಮಾತಿಗೆ ಮೃದು ನಗೆ ಹರಳಿತು. ಜೊತೆಯಾಗಿ ಹೊರಗೆ ಕರೆದುಕೊಂಡು ಬಂದಿದ್ದ. ತನ್ನ ತಂದೆ ತಾಯಿಯನ್ನು ನೋಡುತ್ತಲೇ ಇಂದ್ರಾಣಿ ಅವರಲ್ಲಿ ಹೇಳತೀರದ ಭಾವ ಸಂಘರ್ಷ. ಆದರೂ ಇದ್ದ ಆತಂಕ ಭಯ ಸರಿದಿತ್ತು. ಮಗನ ಜೊತೆಯಾಗಿ ನಿಂತ ರೀತಿ ಅವರನ್ನು ಮತ್ತಷ್ಟು ಗಟ್ಟಿ ಮಾಡಿದ್ದು. ತಂದೆ ನನ್ನ ಮಗಳು ಗಂಡು ಮಗನ ಸಮನ ಹೇಳುತ್ತಾ ಗರ್ವದಿಂದ ಕಾಣುತ್ತಿದ್ದದು. ತನ್ನೆಲ್ಲ ಆಸೆಗಳಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದದ್ದು ನೆನಪಾಗಿತ್ತು. ತಾನು ಮಾಡಿದ್ದು ತಪ್ಪು ಎನ್ನುವ ಅರಿವಿತ್ತು. ಅಪರಾಧಿ ಭಾವ ಕಾಡಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತವರು, ಹೇಗಿದ್ದೀರಾ ಅಪ್ಪಾಜಿ ಹೇಳುತ್ತಾ ಅವರ ಕಾಲಿಗೆ ಎರಗಿದರು. ಅವರ ಮನಸ್ಥಿತಿಯು ಇವರಿಗಿಂತ ಭಿನ್ನವಾಗಿ ಏನೂ ಇರಲಿಲ್ಲ. ತುಂಬ ವರ್ಷಗಳ ನಂತರ ಮಗಳನ್ನು ನೋಡಿದ್ದು ತಮ್ಮ ತೋಳಿನಲ್ಲಿ ಕನಸು ಕಾಣುತ್ತಾ ಎತ್ತಿ ಆಡಿಸಿದ ನೆನಪಾಗಿತ್ತು. ಭುಜ ಹಿಡಿದು ಮೇಲೆ ಹೇಳಿಸಿದವರು ತಲೆನೆವರಿಸಿ, ಹೇಗಿದ್ಯಾ ಇಂದ್ರ? ಏನೋ ಕೋಪದಲ್ಲಿ ಅಂದ 4 ಮಾತನ್ನು ಮನದಲ್ಲಿ ಇಟ್ಟುಕೊಂಡು ಇಷ್ಟು ವರ್ಷ ನಮ್ಮನ್ನು ದೂರ ಉಳಿಸಿಬಿಟ್ಟೆಯಲ್ಲ, ಕ್ಷಮಿಸಿಬಿಡು ಮಗಳೇ.
ಆ ದಿನ ಕ್ಷಣ ಹಾಗೆ ನಡೆದುಕೊಳ್ಳಬಾರ್ದಿತ್ತು ಎಂದವರು ಲಘುವಾಗಿ ಬಳಸಿದ್ದರು. ಮತ್ತೆ ತಂದೆ ತೋಳು ಸೇರಿ ಅವರ ಮುದ್ದಿನ ಮಗಳಾಗಿದ್ದು ಇಂದ್ರಾಣಿ ಅವರಿಗೆ ಇನ್ನಿಲ್ಲದ ಸಂತೋಷವಾಗಿತ್ತು. ಗೌತಮ್ ತಂದೆ ಮಗಳ ನಡುವಿನ ಬಾಂಧವ್ಯ, ಅವರುಗಳ ಮುಖದಲ್ಲಿ ನೋಡಿದ್ದ ಸಂಭ್ರಮ, ತನ್ನವರ ಆಸರೆಯಲ್ಲಿ ಸಿಗುವ ಸಂತೃಪ್ತಿ ನೋಡುತ್ತಾ ನಿಂತ ಕ್ಷಣ ತನ್ನ ಹೆಂಡತಿ ಮಾವ ಇಬ್ಬರು ನೆನಪಾಗಿದ್ದರು. ಅಪ್ಪಾಜಿ ಆರೋಗ್ಯ ಹದಗೆಡಬಾರ್ದು ಎಂದು ಹೆಚ್ಚಾಗಿ ವಿರೋಧಿಸಲಿಲ್ಲ. ಅವರ ಜೊತೆ ಹೋಗಲೇಬೇಕಾಯಿತು. ಹೇಳಿದ್ದ ಮಾತುಗಳು ನೆನಪಾಗಿತ್ತು. ಇಂದ್ರ ಹೇಗಿದ್ಯಾ? ಒಂದು ಫೋನ್ ಮಾಡಿ ವಿಚಾರಿಸಲು ಕೂಡ ನಾವುಗಳಿಗೆ ಯೋಗ್ಯತೆ ಇಲ್ಲದವರು ಅಂದುಕೊಂಡ್ಯಾ? ಕೇಳಿದ ತಾಯಿ ಕಡೆ ತಿರುಗಿದವರು. ನನ್ನಲ್ಲಿ ಅಪರಾಧಿ ಭಾವ ಇತ್ತು. ಯಾಕೋ ದೂರ ಉಳಿಯಬೇಕೆನಿಸಿ ಸುಮ್ಮನಾಗಿ ಬಿಟ್ಟೆ ಎಂದವರು ತಾಯಿಯ ಕೈ ಹಿಡಿದು ಹೇಗಿದ್ದೀರಾ ಎಂದವರು ಅಲ್ಲೇ ನಿಂತಿದ್ದ ತನ್ನ ಅಣ್ಣನ ಹೆಂಡತಿಯನ್ನು ನೋಡಿ ಹೇಗಿದ್ದೀರಾ ಅತ್ತಿಗೆ ಎಂದಿದ್ದರು. ಚೆನ್ನಾಗಿದ್ದೀನಿ ಇಂದ್ರ. ನಿಮಗೆ ಅವಮಾನ ಮಾಡಿ ಮನೆಯಿಂದ ಹೊರಗೆ ಕಳಿಸಿದೆವು. ಈಗ ನಾವೇ ಇದ್ದ ಮನೆ ಕಳೆದುಕೊಂಡು ನಿನ್ನ ಮನೆಯಲ್ಲಿ ಇದ್ದೀವಿ ಎಂದಿದ್ದರು. ಅತ್ತಿಗೆ ಹಳೆಯದನ್ನೆಲ್ಲ ಮರೆತು ಬಿಡಿ. ನೋವು ಕೊಡುವ ಘಟನೆಗಳ ನೆನಪು ಯಾಕೆ ಬೇಕು? ಸಮಯ ಸಂದರ್ಭ ಆಗಿತ್ತು. ಎಲ್ಲರೂ ತಪ್ಪು ಮಾಡ್ತಾರೆ. ದಿನಗಳು ಕಳೆದ ಹಾಗೆ ತಿದ್ದಿಕೊಳ್ತಾರೆ ಬಿಡಿ ಎಂದವರು ಎಲ್ಲರ ನೋಟ ಗೌತಮ್ ಕಡೆ ಇದ್ದದ್ದು ನೋಡಿ ಅಪ್ಪ ಅಮ್ಮ, ನನ್ನ ಮಗ ಗೌತಮ್ ವರ್ಮಾ ಹೆಮ್ಮೆಯಿಂದ ಹೇಳಿಕೊಂಡಿದ್ದರು. ರಾವ್ ಅವರು ಆರ್ಟಿಕಲ್ಗಳಲ್ಲಿ ನಿನ್ನ ಮಗನ ಸಾಧನೆ ನೋಡುತ್ತಲೇ ಇರ್ತೀವಿ. ನಿನ್ನ ತಾಯಿಗೂ ತೋರಿಸ್ತಿರ್ತೇನೆ. ಫೋಟೋದಲ್ಲಿ ನೋಡಿದ್ದೆವು. ನನ್ನ ಮೊಮ್ಮಗ ಎಂದು ಹೆಮ್ಮೆಯಾಗುತ್ತಿತ್ತು ಎಂದಿದ್ದರು. ಬಂದ ಭಾವನೆಯನ್ನು ತೋರಿ ಇಂದ್ರಾಣಿ ಅವರು ನನ್ನ ಮಗಳು ಎಂದಿದ್ದರು. ಅವರ ಮುಖದಲ್ಲಿ ಪ್ರಶ್ನೆಗಳು ಮೂಡಿತು. ನಮಗೆ ತಿಳಿದಂತೆ ಗೌತಮ್ ಒಬ್ಬನೇ ಮಗ ತಾನೆ ಎಂದುಕೊಂಡು. ಅಲ್ಲೇ ಇದ್ದ ಮಹೇಂದ್ರ ಅವರು ಪಾವನಿ ಮನೆಯ ಮಗಳು, ನಮ್ಮ ಗೌತಮ್ ತಂಗಿ ಎಂದಿದ್ದರು. ಬಂದ ರಮೇಶ್ನ ಪರಿಚಯವೂ ಆಗಿತ್ತು. ರೂಮಿನಿಂದ ಬಂದ ಚಂದನಳ ಕಡೆ ಎಲ್ಲರ ನೋಟ ಹರಿದಿತ್ತು. ಯಾರಿದು ಪುಟ್ಟ ಹುಡುಗಿ? ರಾವ್ ಅವರು ಕೇಳಿದ್ದರು. ಗೌತಮ್ ತಿರುಗಿ ನೋಡಿದವನು. ಸೀರೆ ಅಥವಾ ಬೇರೆ ಡ್ರೆಸ್ ಹಾಕಿಕೊಳ್ಳಲು ಹೇಳಬೇಕಾಗಿತ್ತು. ಇದೇನು ಇಷ್ಟು ಪುಟ್ಟ ಹುಡುಗಿಯಂತೆ ಕಾಣುತ್ತಿದ್ದಾಳೆ ಎಂದುಕೊಂಡವನಿಗೆ 3 ವರ್ಷಗಳ ಹಿಂದೆ ನೋಡಿದಂತೆ ಅನ್ನಿಸಿತು. ಬಳಿ ಬಂದು ನಿಂತವಳನ್ನು ತೋರಿ ನನ್ನ ಹೆಂಡತಿ ಚಂದನ ಗೌತಮ್ ವರ್ಮಾ ಎಂದಿದ್ದ. ಚಂದನ ತಕ್ಷಣ ಗೌತಮ್ ಮುಖ ನೋಡಿದ್ದಳು. ಮೂಡಿದ ಸಂತೋಷವನ್ನು ಅವಳ ಮುಖ ಕಣ್ಣುಗಳೇ ಸಾರಿ ಹೇಳುತ್ತಿದ್ದವು. ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ಕೊರಳ ಅವಳತ್ತ ಬಾಗಿಸಿ ಮೆಲ್ಲಗೆ ಕೇಳಿದ. ತುಂಬ ಖುಷಿ ಆಗ್ತಾ ಇದೆ. ಇದೇ ಮೊದಲ ಬಾರಿ ನೀವು ನಿಮ್ಮ ಹೆಸರನ್ನು ಒಟ್ಟಿಗೆ ಹೇಳಿದ್ದು. ಥ್ಯಾಂಕ್ಸ್ ಎಂದಿದ್ದಳು. ಈ ಥ್ಯಾಂಕ್ಸ್ ನೀನೇ ಇಟ್ಕೋ. ಸರಿಯಾಗಿ ಹೇಳೋ ಹಾಗಿದ್ರೆ ಹೇಳು, ಇಲ್ಲ ಬೇಡ ಎಂದಿದ್ದ. ಯೋಚಿಸಿದವಳ ಮುಖದಲ್ಲಿ ನಾಚಿಕೆಯ ಕೆಂಪು ಮೂಡಿದಾಗ ಜನ್ಮ ಸಾರ್ಥಕ ಆಯಿತು. ನಾನೇ ಬಿಡಿಸಿ ಹೇಳಿಕೊಡದೆ ನೀನೇ ಅರ್ಥ ಮಾಡಿಕೊಂಡೇ ಅಲ್ಲ ಎಂದಿದ್ದ. ಇನ್ಮೇಲೆ ನಾನೇ ಅರ್ಥ ಮಾಡಿಕೊಳ್ತೇನೆ. ನೀನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳದೆ ಇದ್ದರೆ ಬಿಟ್ಟು ಬಿಡುವುದಿಲ್ಲ. ಅರ್ಥ ಮಾಡಿಸ್ತೇನೆ ಬಿಡು ಎಂದಿದ್ದ. ಪಾವನಿ ಏನನ್ನ ಅತ್ತಿಗೆ ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಹೊಗಳ್ತಿದ್ಯಾ? ಜೋರಾಗಿ ಹೊಗಳು, ನಾವು ಕೇಳ್ತೇವೆ ಎಂದಿದ್ದಳು. ಎಲ್ಲರ ಮುಖದಲ್ಲೂ ನಗು ಮೂಡಿತು. ಇಂದ್ರಾಣಿ ಅವರ ಅತ್ತಿಗೆ ಮಾತ್ರ ಮನದಲ್ಲಿ ಅಸಮಾಧಾನ ಮೂಡಿ ಚಡಪಡಿಸುತ್ತಿದ್ದರು. ನಾವು ಮೊದಲೇ ಭೇಟಿಯಾಗಬೇಕಾಗಿತ್ತು. ಆ ಹುಡುಗಿ ಜಾಗದಲ್ಲಿ ನಮ್ಮ ಮಗಳು ಇರುತ್ತಿದ್ಲು ಎಂದುಕೊಂಡವರು ಗೌತಮ್ ಪಕ್ಕ ತಮ್ಮ ಮಗಳನ್ನು ಕಲ್ಪಿಸಿಕೊಂಡಿದ್ದಳು. ಪ್ರಕೃತಿ ಅಮ್ಮಮ್ಮ ಬೇಗ ಕೇಕ್ ಕಟ್ ಮಾಡು, ನನಗೆ ತಿನ್ನಬೇಕನ್ನಿಸ್ತಾ ಇದೆ ಎಂದಿದ್ದಳು. ಚಿನ್ನಯ್ಯ ಅಡುಗೆ ಎಲ್ಲಾಗಿದೆ ಹೇಳಿ ಹೆಂಡತಿಯ ಜೊತೆ ಹೊರಗೆ ಬಂದು ನಿಂತಳು. ಗೌತಮ್ ಮೊದಲು ಕೇಕ್ ಕಟ್ ಮಾಡಿಬಿಡಿ ಎಂದಿದ್ದ. ಇಂದ್ರಾಣಿ ಅವರು ಇದೆಲ್ಲ ಯಾಕೆ ಬೇಕಾಗಿತ್ತು ಹೇಳುತ್ತಿದ್ದಂತೆ ಪಾವನಿ ಕೈ ಹಿಡಿದು ಕರೆದುಕೊಂಡು ಬಂದು ನಿಲ್ಲಿಸಿದಳು. ಎಲ್ಲರೂ ಸುತ್ತಲೂ ನೆರೆದಿದ್ದರು. ಎಷ್ಟೊಂದು ವರ್ಷ ಒಂಟಿಯಾಗಿ ಉಳಿದಿದ್ದವರಿಗೆ ತನ್ನ ಇಡೀ ಕುಟುಂಬವನ್ನು ಒಟ್ಟಾರೆ ನೋಡಿ ಮನಸ್ಸು ತುಂಬಿ ಬಂದಿತು. ಪದ್ಮ ಅವರು ಕೂಡ ರಾಜು ಅವರ ಜೊತೆ ಸ್ವಲ್ಪ ತಡವಾಗಿ ಹೋಯಿತು ಹೇಳುತ್ತಾ ಒಳ ಬಂದಿದ್ದರು. ಇಂದ್ರಾಣಿ ಅವರು ನೀವಿನ್ನು ಬರಲೇ ಇಲ್ಲ ಎಂದುಕೊಳ್ಳುತ್ತಿದ್ದೆ ಎಂದವರು ತನ್ನ ತವರಿನ ಕುಟುಂಬದವರನ್ನು ಪರಿಚಯಿಸಿದರು. ಪದ್ಮ ಅವರು ಶುಭಾಶಯ ಕೋರಿ ಅವರ ಜೊತೆ ಆತ್ಮೀಯವಾಗಿ ಮಾತನಾಡುತ್ತಾ ನಿಂತಿದ್ದರು. ಕೇಕ್ ಕಟ್ ಮಾಡುವುದು ಮುಗಿದಿತ್ತು. ಒಬ್ಬರಿಗೊಬ್ಬರು ತಿನ್ನಿಸೋದು, ಒಂದಷ್ಟು ಫೋಟೋಗಳನ್ನು ಕೂಡ ತೆಗೆದಿದ್ದರು. ಎಲ್ಲರೂ ತಂದಿದ್ದ ಉಡುಗೊರೆ ನೀಡಿದ್ದರು. ಗೌತಮ್ 3 ಎಲೆಯ ಮುತ್ತಿನ ಹಾರಕ್ಕೆ ಪದಕ ಹೊಂದಿದ್ದ ಸರವನ್ನು ತನ್ನ ತಾಯಿಗೆ ಉಡುಗೊರೆಯಾಗಿ ನೀಡಿದ್ದ. ಅದನ್ನು ನೋಡುತ್ತಲೇ ಇಂದ್ರಾಣಿ ಅವರ ಮನ ತುಂಬಿ ಬಂದಿತ್ತು. ಒಮ್ಮೆ ಪ್ರಸಾದ್ ವರ್ಮಾ ಅವರ ಬಳಿ ನನಗೆ ಮುತ್ತಿನ ಸರ ಇಷ್ಟ ಎಂದದ್ದು ನೆನಪಾಗಿತ್ತು. ಥ್ಯಾಂಕ್ ಯು ಗೌತಮ್, ಹೇಳದೆ ನನ್ನ ಬಹುದಿನದ ಪುಟ್ಟ ಆಸೆಯನ್ನು ನೆರವೇರಿಸಿದೆ ಹೇಳಿ ಸವರಿ ನೋಡಿದ್ದರು. ಚಂದನ
ಈ ಸೀರೆಗೆ ಮ್ಯಾಚ್ ಆಗುತ್ತೆ, ಹಾಕಿಕೊಳ್ಳಿ ಹೇಳುತ್ತಲೇ ತಾನೇ ಅವರ ಕೊರಳಿಗೆ ತೊಡಿಸಿದಳು. ತಾಯಿ ತನ್ನ ಮಗುವಿಗೆ ಅದು ಇಷ್ಟಪಟ್ಟಿದ್ದು ಕೊಡಿಸಿದಾಗ ಉಂಟಾಗುವ ಮನಸ್ಸಿನ ಭಾವವನ್ನು ಗೌತಮ್ ಅನುಭವಿಸುತ್ತಿದ್ದ. ಎಲ್ಲರ ನಡುವೆ ಆತ್ಮೀಯತೆ ಮೂಡಿದ್ದ ಕಾರಣ ಮಾತುಗಳು ಸರಾಗವಾಗಿ ನಡೆದಿದ್ದವು. ಇದರ ನಡುವೆಯೇ ಚಂದನ ತಂದೆಯಿಂದ ಕರೆ ಬಂದಾಗ ಗೌತಮ್ ಎದುರಿಗೆ ಮಾತನಾಡಿದರೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದುಕೊಂಡವಳು ಅಡುಗೆ ಮನೆಗೆ ಬಂದು ಮಾತನಾಡುತ್ತಾ ನಿಂತಳು. ಹೇಗಿದ್ದೀಯ ಮಗಳೇ? ನಿನ್ನ ಗಂಡ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ತಾನೆ? ಕೇಳಿದ್ದ ತಂದೆಯ ಮಾತಿಗೆ. ಹಾಗೇನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಹೆಚ್ಚು ಯೋಚಿಸಬೇಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಹೇಳುತ್ತಿದ್ದವಳು ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತು ಕೈ ಕಟ್ಟಿ ತನ್ನನ್ನೇ ನೋಡುತ್ತಿದ್ದ ಗಂಡನ ನೋಡಿ, ಅಪ್ಪಾಜಿ ಇವರು ಬಂದರು, ಆಮೇಲೆ ಫೋನ್ ಮಾಡ್ತೀನಿ ಎಂದಿದ್ದಳು. ಕೈ ಕಟ್ಟಿ ನಿಂತ ಗಂಡನ ರೀತಿ ನೋಡುತ್ತಲೇ ಇಷ್ಟೊತ್ತು ಸಂತೋಷವಾಗಿದ್ದರು ಮತ್ತೆ ಕೋಪ ಮಾಡಿಕೊಳ್ಳುತ್ತಾರೆ ಯೋಚಿಸುತ್ತಲೇ ಬಳಿಗೆ ಬಂದವಳು ಅದು ಎನ್ನುತ್ತಿದ್ದಂತೆ ಗೌತಮ್ ಅವಳ ಮಾತು ತಡೆದು, ಇಲ್ಲಿ ಬಂದು ಮಾತನಾಡುವ ಅವಶ್ಯಕತೆ ಏನಿತ್ತು? ಅಲ್ಲಿ ನನ್ನ ಬಳಿಯೇ ಉಳಿದು ಮಾತನಾಡಬಹುದಿತ್ತು. ನಾನಿದ್ದೇನೆ ಅಂತ ಇಲ್ಲಿಗೆ ಬಂದು ಮಾತನಾಡಿತು ಹೇಳಿದವನು. ಚಂದನ ಆಗಲ್ಲ ಎನ್ನುತ್ತಿದ್ದಂತೆ ತಿರುಗಿ ನೋಡಿದ್ದ. ಹಿಂದೇ ಬಂದವಳು ಎಲ್ಲರ ನಡುವೆ ಕುಳಿತಿದ್ದ ಗೌತಮ್ನ ನೋಡಿ ಏನೋ ಹೇಳದಾಗಿದ್ದಳು. ಮಹೇಂದ್ರ ಅವರು, ಇಂದ್ರಾಣಿ, ನಿನ್ನ ಮಗ ಒಳ್ಳೆಯ ಉಡುಗೊರೆ ನೀಡಿದ್ದಾನೆ ಹೇಳಿದವರಿಗೆ ಮೊಮ್ಮಗನಲ್ಲಿನ ಬದಲಾವಣೆ ತೃಪ್ತಿ ನೀಡಿತ್ತು. ಇಂದ್ರಾಣಿ, ಹೌದು ಮಾವ, ಪ್ರಸಾದ್ಗೆ ಆ ದಿನಗಳಲ್ಲಿ ಮುತ್ತಿನ ಸರ ಎಂದರೆ ಇಷ್ಟ, ಒಮ್ಮೆ ಕೊಂಡ್ಕೊಳ್ಬೇಕು ಎಂದು ಹೇಳಿದ್ದೆ, ಆಗ ರೇಗಿಸಿದ್ದರು. ಈ ನಿನ್ನ ಕಿವಿಯವರೆಗಿನ ಕೂದಲಿಗೆ ಅದು ಹೆಚ್ಚು ಸೂಟ್ ಆಗುವುದಿಲ್ಲ ಎಂದು. ನಂತರದ ದಿನಗಳಲ್ಲಿ ನಾನು ಗರ್ಭಿಣಿಯಾಗಿದ್ದಾಗ ಒಮ್ಮೆ ಮುತ್ತಿನ ಸರ ಕೊಡಿಸಿ ಎಂದಿದ್ದೆ. ನಂತರ ಅವರು ಕೊಡಿಸುವ ವೇಳೆಗೆ ಏನೇನೋ ಮಾತುಕತೆಗಳು ನಡೆದು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಯಿತು. ಕೊನೆಗೆ ದೂರವಾಗಿ ಬಿಟ್ಟೆವು. ಇಬ್ಬರು ಮಾತನಾಡದೇ ಇದ್ದರೂ ಪ್ರಸಾದ್ ನನ್ನ ಕಾಳಜಿ ಮಾಡುವುದು ಬಿಟ್ಟಿರಲಿಲ್ಲ. ಆಗ ಒಮ್ಮೆ ನೀನು ಇಷ್ಟಪಟ್ಟ ಮುತ್ತಿನ ಹಾರ ತೆಗೆದುಕೊಡುತ್ತೇನೆ ಎಂದಿದ್ದರು. ಆ ದಿನಗಳಲ್ಲಿದ್ದ ಅತಿಯಾದ ಸ್ವಾಭಿಮಾನ ಒಪ್ಪಿಕೊಳ್ಳಲು ಅವಕಾಶ ಕೊಡಲಿಲ್ಲ. ಈಗ ನೋಡಿ, ನನ್ನ ಮಗನೇ ಕೊಡಿಸಿದಾನೆ ಎಂದಿದ್ದರು. ಗೌತಮ್ ಒಂದೆರಡು ಬಾರಿ ಮನೆಯಲ್ಲಿದ್ದ ಚಿನ್ನದ ವಿಷಯ ಬಂದಾಗ, ಡ್ಯಾಡಿ ಅದನ್ನೆಲ್ಲ ಮಾರಿ ಯಾವುದಾದ್ರೂ ಆಶ್ರಮಕ್ಕೆ ಕೊಟ್ಟು ಬಿಡಿ ಎನ್ನುತ್ತಿದ್ದವರು. ನಂತರ ಇಂದ್ರ ಇಷ್ಟಪಟ್ಟ ಒಂದು ಮುತ್ತಿನ ಸರ ತೆಗೆದುಕೊಡಲು ಸಾಧ್ಯವಾಗಲೇ ಇಲ್ಲ ನನಗೆ ಎಂದು ತುಂಬ ಬೇಸರದಲ್ಲಿ ಹೇಳುತ್ತಿದ್ದರು. ಅದು ನೆನಪಾಯಿತು ಎಂದಿದ್ದ. ರಾವ್ ಅವರು, ಪುಣ್ಯ ಮಾಡಿದ್ಯಾ ಇಂದ್ರಾಣಿ, ಇಂಥ ಮಗನನ್ನು ಪಡೆಯಲು ಹೇಳಿ ಅವನ ಕಡೆ ನೋಡಿದ್ದರು. ಅವರ ಮಡದಿ ಕಣ್ಣು ಅಂದರೆ ತನ್ನ ಅಜ್ಜಿಯ ನೋಟ ಎಡಬಿಡದೆ ತನ್ನನ್ನೇ ನೋಡುತ್ತಿದ್ದದು ಗಮನಿಸಿದ. ಕೆಲ ಕ್ಷಣಗಳು ಆ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಅನಿಸಿಕೆ ಮೂಡಿದರೆ ಮತ್ತೆ ಕೆಲ ಕ್ಷಣಗಳಲ್ಲಿ ವಾತ್ಸಲ್ಯವೇ ತುಂಬಿ ತೊಳುಕುತ್ತಿತ್ತು. ಇಂದ್ರಾಣಿ ಅವರಂತೂ ತಂದೆ ತಾಯಿ ಇಬ್ಬರ ನಡುವೆ ಮಾತನಾಡುತ್ತಾ ಸಂಭ್ರಮಿಸುತ್ತಿದ್ದರು. ಬಳಿ ಕುಳಿತ ಚಂದನ ಸುತ್ತಲೂ ಒಮ್ಮೆ ನೋಡಿದವಳು ಅವನತ್ತ ಮತ್ತಷ್ಟು ಸರಿದು, ಅದು ಆಗಲ್ಲ, ಅಲ್ಲಿ ಹೋಗಿ ಮಾತನಾಡಲು ಕಾರಣ ಹೇಳುತ್ತಿದ್ದಂತೆ ಕೋಪದಿಂದ ನೋಡಿದವನು, ನೀನು ಏನು ಹೇಳಬೇಕಾಗಿಲ್ಲ ಎನ್ನುತ್ತಾ ನೋಡಿದ ರೀತಿಗೆ ಸುಮ್ಮನಾದಳು. ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾರೆ? ಎಲ್ಲರೂ ಇರುವ ಕಾರಣ ಸುಮ್ಮನಿದ್ದಾರೆ. ಒಬ್ಬಳೆಯವರ ಕೈಗೆ ಸಿಕ್ಕಿದ್ರೆ ಕಷ್ಟ, ಸದ್ಯಕ್ಕೆ ಸಿಗುವುದೇ ಬೇಡ, ಸ್ವಲ್ಪ ಸಮಯ ಕಳೆಯಲಿ, ಆಗ ಕೋಪ ಕಡಿಮೆ ಆಗಿರುತ್ತದೆ ಎಂದುಕೊಂಡವಳು. ಊಟದ ಸಮಯ ಆಗಿದೆ, ಎಲ್ಲರೂ ಬನ್ನಿ ಹೇಳಿ ಅಡುಗೆ ಮನೆಗೆ ನಡೆದಿದ್ದಳು. ಹೀರ ಬಂದಾಗಿನಿಂದ ಅವಳನ್ನೇ ಗಮನಿಸ್ತಿದ್ದಳು. ಹುಡುಗಿ ಅಂತ ಬ್ರಿಲಿಯಂಟ್ ಅಲ್ಲ, ತೀರ ಸಾಧಾರಣ. ಅಂಥದ್ರಲ್ಲಿ ಗೌತಮ್ ಅಂತ ವ್ಯಕ್ತಿ ಅವಳನ್ನು ಒಪ್ಪಿ ಇಷ್ಟಪಟ್ಟು ಹೇಗೆ ಮದುವೆ ಆದರು? ಮುದ್ದಾಗಿದ್ದಾಳೆ ಅಷ್ಟೇ. ಆದರೆ ಗೌತಮ್ ಅಟೆಂಡ್ ಮಾಡಿದ ಪಾರ್ಟಿಗಳಲ್ಲಿ ಎಂತೆಂಥ ಹೆಣ್ಣುಗಳನ್ನು ನೋಡಿರ್ತಾರೆ. ಅಂಥದ್ರಲ್ಲಿ ಈ ಸಾಮಾನ್ಯ ಹುಡುಗಿಯನ್ನು ಮೆಚ್ಚಿ ಮದುವೆಯಾಗಲು ಹೇಗೆ ಸಾಧ್ಯ? ಎಷ್ಟು ಯೋಚಿಸಿದರೂ ಉತ್ತರ ದೊರಕದಾಗಿತ್ತು. ನಗುಮುಖ ಇಲ್ಲದೇ ಇದ್ದರೂ ಗೌತಮ್ ಕಣ್ಣುಗಳು ಯಾವಾಗಲೂ ತನ್ನ ಮಡದಿಯ ಮೇಲೆ ನೆಟ್ಟಿರುವುದನ್ನು ಗಮನಿಸಿ ಸಹಜ ಅಸೂಯೆ ಮೂಡಿತು. ಬೇರೆಯವರಿಗೆ ಸೇರಿದ ವಸ್ತು ಬಗ್ಗೆ ಎಷ್ಟು ಯೋಚಿಸಿದರೂ ಅಷ್ಟೇ. ಆದರೆ ಇವರಿಬ್ಬರು ಖಂಡಿತ ಒಳ್ಳೆಯ ಜೋಡಿಯಲ್ಲ. ತನ್ನ ಅಭಿಪ್ರಾಯದ ಮೇಲೆ ನಿಂತಿದ್ದಳು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದು ವಿಶೇಷವೆನಿಸಿತು. ಊಟದ ನಂತರ ಎಲ್ಲರೂ ಮಾತನಾಡುತ್ತಾ ಕುಳಿತರು. ಇಂದ್ರಾಣಿ ಅವರ ಅತ್ತಿಗೆ ಮನದ ತುಂಬ ಇಲ್ಲಿಯ ಶ್ರೀಮಂತಿಕೆ ನೋಡಿ ಅಸಮಾಧಾನ ತುಂಬಿಕೊಂಡಿದ್ದರು. ಗೌತಮ್ ಮದುವೆ ನಡೆದು ಹೋಗಿದೆ, ಎಲ್ಲ ನಮ್ಮ ಹಣೆ ಬರಹ. ಮೊದಲಿನಿಂದಲೂ ಇಂದ್ರಾಣಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗಿತ್ತು. ತಮ್ಮ ಬಗ್ಗೆ ತಾವೇ ಅಸಮಾಧಾನ ಪಟ್ಟಿದ್ದರು. ಗೌತಮ್ ಬಂದು ಇಲ್ಲಿ ಕೂರದೆ ಅಡುಗೆ ಮನೆಯಲ್ಲಿ ಏನು ಮಾಡ್ತಿದ್ದಾಳೆ? ಆಗಲೇ ನಾನು ಕೋಪ ಮಾಡಿಕೊಂಡಿದ್ದು ನೋಡಿ
ದೂರ ಉಳಿಯುತ್ತಿದ್ದಾಳೆ ಎಂದುಕೊಂಡವನು ತೊಳೆದಿಟ್ಟ ಹಣ್ಣುಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಿದ್ದವಳಿಗೆ ಒಂದು ಲೋಟ ಬಿಸಿ ನೀರು ತಂದುಕೊಡು ಎಂದವನು ಅಲ್ಲಿದ್ದವರಿಗೆ ಸ್ವಲ್ಪ ಮೇಲ್ ಚೆಕ್ ಮಾಡಬೇಕು, ನೋಡಿ ಬರ್ತೀನಿ ಹೇಳಿ ಎದ್ದು ನಡೆದಿದ್ದ. ಪಾವನಿ, ಅಣ್ಣ ಮೇಲ್ ತಾಳ್ಮೆಯಿಂದ ಚೆಕ್ ಮಾಡು, ಕೋಪ ಮಾಡಿಕೊಳ್ಬೇಡ ನಗುತ್ತಾ ಹೇಳಿದವಳ ಕಡೆ ತಿರುಗಿ ನೋಡಿ ನಡೆದಿದ್ದ. ಚಂದನ ಇನ್ನೂ ಮುಖದ ಗಂಟು ಸಡಿಲವಾಗಿಲ್ಲ. ಈಗ ನಾನು ಹೋದರೆ ರೇಗಾಡ್ತಾರೆ, ಮೊದಲೇ ಒಮ್ಮೊಮ್ಮೆ ಜೋರಾಗಿ ಕೂಗಾಡಿ ಬಿಡ್ತಾರೆ. ಗೆಸ್ಟ್ಗಳೆಲ್ಲ ಹೋಗಲಿ, ನಂತರ ಅವರ ಕೈಗೆ ಸಿಗೋಣ. ಇಲ್ಲದೇ ಇದ್ದರೆ ಇವರ ಕೂಗಾಟ ನೋಡಿ ಹೆಂಡತಿ ಬಳಿ ಹೇಗೆ ಕೂಗಾಡ್ತಿದ್ದಾನೆ ಎಂದು ಇವರ ಬಗ್ಗೆ ನನ್ನ ತಂದೆಯಂತೆ ತಪ್ಪಾಗಿ ತಿಳಿದರೆ ಕಷ್ಟ ಎಂದುಕೊಳ್ಳುತ್ತಲೇ ಬಿಸಿನೀರು ಲೋಟಕ್ಕೆ ಹಾಕಿದಳು. ಅಡುಗೆ ಮನೆಗೆ ಬಂದ ಹೀರಾ ನನಗೆ ಒಂದು ಕಪ್ ಕಾಫಿ ಬೇಕಾಗಿತ್ತು ಎಂದಿದ್ದಳು. ಚಂದನ ಸಹಜವಾಗಿ ಈ ಬಿಸಿ ನೀರು ಅವರಿಗೆ ಕೊಟ್ಟು ಬಂದು ಬಿಡಿ, ನಿಮಗೆ ಕಾಫಿ ಮಾಡಿ ಇಡ್ತೀನಿ ಎಂದಿದ್ದಳು. ಹೀರಾ ಬಿಸಿ ನೀರಿನ ಲೋಟ ಹಿಡಿದು ಗೌತಮ್ ಹೋದ ಕೋಣೆ ಯಾವುದೆಂದು ತಿಳಿದಿದ್ದ ಕಾರಣ ಅತ್ತ ನಡೆದಿದ್ದಳು. ತನ್ನ ನಡೆಯ ಬಗ್ಗೆ ತಾನೇ ವಿಮರ್ಶಿಸಿಕೊಳ್ಳುತ್ತಾ ಕುಳಿತಿದ್ದ ಗೌತಮ್ ಅವಳಿಗೆ ಹೇಗೆ ತಿಳಿಸಿ ಹೇಳಲಿ? ನಾನೇ ಒಂದು ಹೇಳಿದರೆ ಅವಳೇ ಒಂದು ಅರ್ಥ ಮಾಡಿಕೊಳ್ತಾಳೆ, ತುಂಬ ಸೂಕ್ಷ್ಮಗಳೆಲ್ಲ ತಿಳಿಯುವುದೇ ಇಲ್ಲ ಎಂದುಕೊಂಡೆ. ಬಂದ ಹೆಜ್ಜೆಗಳ ಸಪ್ಪಳವಾದಾಗ ಅವಳಲ್ಲ, ಯಾರ ಕೈಯಲ್ಲಿ ನೀರು ಕಳಿಸಿದಾಳೆ ಎಂದುಕೊಂಡೇ ತಿರುಗಿ ನೋಡಿದ. ಹೀರಾಳನ್ನು ತನ್ನ ಕೋಣೆಯಲ್ಲಿ ತನ್ನ ಹೆಂಡತಿ ಬಂದು ನಿಲ್ಲುತ್ತಿದ್ದ ಜಾಗದಲ್ಲಿ ನೋಡುತ್ತಿದ್ದಂತೆ ಕುದ್ದು ಹೋಗಿದ್ದ. ಆದರೆ ಅವಳು ತನ್ನ ಮನೆಗೆ ಬಂದಿರುವ ಅತಿಥಿ ಎನ್ನುವ ಕಾರಣಕ್ಕೆ ಕೋಪ ತಹಬದಿಗೆ ತರುತ್ತಾ, ನೀನೇನು ಇಲ್ಲಿ? ಬೇರೆಯವರ ರೂಮ್ಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳಬೇಕೆನ್ನುವ ಕಾಮನ್ ಸೆನ್ಸ್ ಇಲ್ವಾ? ಅವಳ ಜಾಗದಲ್ಲಿ ಬೇರೆಯವರು ಬಂದು ನಿಲ್ಲುವ ಕಲ್ಪನೆ ಕೂಡ ನಾನು ಇಷ್ಟಪಡೋಲ್ಲ ಎಂದವನು ಇನ್ನು ಎನ್ನುತ್ತಾ ಬಾಗಿಲ ಕಡೆ ಕೈ ತೋರಿದ್ದ. ಹೀರ ಮನಸ್ಸಿಗೆ ಬೇಸರವಾಗಿತ್ತು. ಸ್ವಲ್ಪ ಆತ್ಮೀಯತೆ ಮೂಡಿದರೆ ಕೆಲಸದಲ್ಲಿ ಒಳ್ಳೆಯ ಪೋಸ್ಟ್ ಸಿಗ್ಬೋದು ಎನ್ನುವ ಕಾರಣಕ್ಕೆ ಬಂದಿದ್ದಳು. ನಿಮ್ಮ ಹೆಂಡತಿಯೇ ಕೊಟ್ಟು ಬರಲು ಹೇಳಿದ್ದು ಎಂದು ಹೇಳಿ ಲೋಟ ಅಲ್ಲೇ ಇಟ್ಟು ಹೊರಗೆ ನಡೆದಿದ್ದಳು. ನಾಲಾಯಕ್, ಅವಳನ್ನು ನೀರು ತರಲು ಹೇಳಿದರೆ ಇವಳ ಕೈಯಲ್ಲಿ ಯಾಕೆ ಕಳಿಸಿದಳು? ಸ್ವಲ್ಪನಾದರೂ ಯೋಚನೆ ಬೇಡವಾ? ಹೇಗೆ ಕಳಿಸಿದಾಳೆ ಸಿಗ್ಲಿ ಕೈಗೆ ಎಂದುಕೊಂಡೆ. ಸ್ವಲ್ಪ ಸಮಯ ಕಳೆದು ಅವಳು ಒಳಗೆ ಬರದೇ ಇದ್ದಾಗ ನನ್ನ ಕಂಡರೆ ಭಾರಿ ಹೆದರಿಕೆ ಇರುವಂತೆ ನಡೆದುಕೊಳ್ತಾಳೆ. ನಾನು ಯಾವತ್ತು ಅವಳ ಮೇಲೆ ರೇಗಿದ್ದೀನಿ? ನಾನು ಯಾವತ್ತು ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ? ಯೋಚಿಸಿದವನಿಗೆ ಒಂದು ಸಂದರ್ಭವೂ ನೆನಪಾಗಲಿಲ್ಲ. ಅವನು ಯೋಚಿಸಿದ್ದು ಅವನ ನಿಜವಾದ ಕೋಪದ ಬಗ್ಗೆ. ಗೌತಮ್ ಹೊರಗೆ ಬಂದವನು. ನಾನಿನ್ನು ಹೊರಡ್ತೇವೆ, ಹೀರಾ ಕ್ಯಾಬ್ ಬುಕ್ ಮಾಡು ಎನ್ನುತ್ತಿದ್ದವರ ಕಡೆ ಬಂದಿದ್ದ. ಇಂದ್ರಾಣಿ ಅವರು ಹಿಂದು ಹೋಗ್ಬೋದಿತ್ತ ಎಂದಾಗ ಅವರೆಲ್ಲ ನವೀರಾಗಿ ನಿರಾಕರಿಸಿದರು. ಗೌತಮ್, ಕ್ಯಾಬ್ ಬುಕ್ ಮಾಡುವುದು ಬೇಡ, ಹೊರಗೆ ಸ್ವಲ್ಪ ಕೆಲಸ ಇದೆ, ಇವರನ್ನು ನಾನೇ ಬಿಟ್ಟು ಬರ್ತೇನೆ ಎಂದಿದ್ದ. ಚಂದನ ಅರಿಶಿನ ಕುಂಕುಮ ತಾಂಬೂಲ ಹಿಡಿದು ಬಂದವಳು ಗಂಡನ ಕಡೆ ನೋಡಿದವಳು. ಸುಡುವವನಂತೆ ನೋಡಿದ ನೋಟಕ್ಕೆ ಇನ್ನು ಇವರ ಕೋಪ ಕಡಿಮೆಯಾಗಿಲ್ವಾ ಎಂದುಕೊಂಡಿದ್ದಳು. ಇಂದ್ರಾಣಿ ಅವರ ತಾಯಿ ಅತ್ತಿಗೆ ಎಲ್ಲ ತಾಂಬೂಲದ ಜೊತೆ ಇದ್ದ ಸೀರೆಯನ್ನು ನೋಡಿ ಇದೆಲ್ಲ ಬೇಕಾಗಿರಲಿಲ್ಲ ಎಂದು ಸಂಕೋಚಗೊಂಡಿದ್ದರು. ಎಲ್ಲರೂ ಹೊರಟು ನಿಂತಾಗ ಇಂದ್ರಾಣಿ ಅವರಿಗೆ ಬೇಸರವಾದರು. ಒಂದು ರೀತಿ ಸಂತೃಪ್ತಿ ಮೂಡಿತು. ಎಲ್ಲವನ್ನೂ ಪಡೆದುಕೊಂಡಂಥ ಭಾವ, ಬದುಕು ಪರಿಪೂರ್ಣವೆನಿಸಿತು. ಗೌತಮ್ಗೆ ಆ ಮನೆಯ ವಿಳಾಸ ತಿಳಿದಿತ್ತು. ಒಮ್ಮೆ ಇಂದ್ರಾಣಿ ಅವರೇ ಆಸ್ಪತ್ರೆಯಿಂದ ಬರುವಾಗ ತೋರಿಸಿ ಹೇಳಿದ್ದರು. ಕಾರನ್ನು ಗೇಟಿನ ಮುಂದೆ ನಿಲ್ಲಿಸಿ ಇಳಿದು ಬಂದವನು ಇಂದ್ರಾಣಿ ಅವರ ತಾಯಿ ಕುಳಿತಿದ್ದ ಕಡೆಯ ಡೋರ್ ತೆಗೆದು ಅವರತ್ತ ಕೈ ನೀಡಿದ. ಒಮ್ಮೆ ಮೊಮ್ಮಗನ ಮುಖ ನೋಡುತ್ತಾ ಅವನ ಕೈಯಲ್ಲಿ ಕೈ ಇಟ್ಟರು. ಭದ್ರವಾದ ಆಸರೆಯಲ್ಲಿ ಕರೆದೊಯ್ಯುವಂತೆ ಅವರ ಭುಜ ಬಳಸಿ ನಡೆದಿದ್ದ. ಮನೆಯ ಮುಂದಿನ ಮೆಟ್ಟಿಲುಗಳ ಹತ್ತಿಸಿಕೊಂಡು ಕರೆತಂದವನು ಆರೋಗ್ಯದ ಕಡೆ ಗಮನ ಕೊಡಿ ಹೇಳಿ ಹೊರಡಲು ನೋಡಿದ. ಮುಂಗೈ ಮೇಲೆ ಜಾರಿದ ಅವರ ಕಣ್ಣ ಹನಿ ನೋಡುತ್ತಲೇ ತಾನೇ ತೊಡೆದಿದ್ದ. ಆಕೆಯೋ ಅವನ ಕೈ ಹಿಡಿದವರು, ಈ ಪಾಪಿಯನ್ನು ಕ್ಷಮಿಸಿದ್ಯಾ ಗೌತಮ್? ನೀನು ನನ್ನ ಮಗಳ ಹೊಟ್ಟೆಯಲ್ಲಿದ್ದಾಗಲೇ ನಿನ್ನನ್ನು ಸಾಯಿಸಲು ನೋಡಿದ್ದೆವು. ಆಗ ನನಗೆ ನನ್ನ ಮಗಳ ಭವಿಷ್ಯ ಮಾತ್ರ ಮುಖ್ಯವಾಗಿತ್ತು. ಆದರೆ ಇಂದ್ರಾಣಿ ನಮ್ಮೆಲ್ಲರನ್ನು ಬಿಟ್ಟು ನಿನ್ನನ್ನೇ ಆಯ್ಕೆ ಮಾಡಿಕೊಂಡಳು. ನಮ್ಮಿಂದ ದೂರವಾಗಿ ನಿನಗೆ ಜನ್ಮ ನೀಡಿದ್ಲು. ಅದರ ಜೊತೆಯಲ್ಲಿ ಮತ್ತೆ ಬಂದು ಉಳಿಯದೆ ಇರುವುದಕ್ಕೆ ಅವಳದೇ ಆದ ಕಾರಣಗಳಿವೆ. ಆದರೂ ನೀನು ನಮ್ಮನ್ನು ಕ್ಷಮಿಸಿದ್ದೇನೆಂದು ಬಾಯಿ ಬಿಟ್ಟು ಒಂದು ಮಾತು ಹೇಳಿದರೆ ಸಮಾಧಾನ ಎಂದಿದ್ದರು. ಗೌತಮ್, ಹಳೆಯದನ್ನೆಲ್ಲ ಮರೆತು ಬಿಡಿ. ತಾಯಿಯಾಗಿ ಅಂದು ಮಗಳ ಬಗ್ಗೆ ಯೋಚಿಸಿದ ನಿಮ್ಮ ನಿರ್ಧಾರ ಸರಿಯಾಗಿತ್ತು. ಸಮಯ ಸಂದರ್ಭ ಆ ರೀತಿ ಇತ್ತು. ಇನ್ನು ನೀವು ನಿಮ್ಮ ಮಗಳ ಮನೆಗೆ ಯಾವಾಗ ಬೇಕಾದರೂ ಬಂದು ಹೋಗಬಹುದು. ಕರೆಯ ಅವಶ್ಯಕತೆ ಇಲ್ಲ ಎಂದಿದ್ದ.
ಅವನ ಅಜ್ಜಿ. ಬಂಗಾರ ಕಣು ನೀನು, ನನ್ನ ಮುದ್ದು. ನಿನ್ನ ಬಗ್ಗೆ ಹೇಗೆಲ್ಲ ಯೋಚಿಸಿಬಿಟ್ಟೆವು ಎಂದವರು ಏನನ್ನು ಯೋಚಿಸದೆ ತಮ್ಮ ಕೈಯಿಂದ ಅವನ ಕೆನ್ನೆ ಸವರಿ ಮುತ್ತಿಟ್ಟು ಮುಂದಲೆ ಕೂದಲನ್ನು ಹಿಂದಕ್ಕೆ ಸರಿಸಿ ದೃಷ್ಟಿ ತೆಗೆದಿದ್ದರು. ಈ ರೀತಿ ನೇರ ಮಾತುಗಳು, ಹೊಗಳಿಕೆ, ಮುದ್ದು ಮೊದಲ ಬಾರಿ ದೊರೆತದ್ದು ಹಿತವೆನಿಸಿತು. ಬರ್ತೀನಿ ಅಜ್ಜಿ ಎಂದವನು ತನ್ನ ತಾತನಿಗೂ ತಿಳಿಸಿ ಕಾರ ಕಡೆ ನಡೆದಿದ್ದ. ತನ್ನ ಹೆಂಡತಿ ಮದುವೆಗೆ ಮುನ್ನ ಇಂದ್ರಾಣಿ ಅವರ ಪರಿಸ್ಥಿತಿ ತಿಳಿಸಿ ಕ್ಷಮಿಸಲು ಕೇಳಿದ ಕಾರಣ ನೆನಪಾಗಿತ್ತು. ನಾಲಾಯಕ್, ನಿನ್ನಿಂದಲೇ ನನಗೆ ನಾನು ಕಳೆದುಕೊಂಡಿದ್ದೆಲ್ಲ ಸಿಗುತ್ತಿರೋದು ಎಂದುಕೊಂಡವನಿಗೆ ಮಡದಿಯ ಬಳಿ ಬೇಗ ಹೋಗಬೇಕೆನಿಸಿದಾಗ ಕಾರಿನ ವೇಗ ಹೆಚ್ಚಿಸಿದ್ದ. ಆದರೆ ಬಂದ ಕರೆ ಸ್ವೀಕರಿಸಿ ಮಾತನಾಡಿದವನು, ನಾನು ಬರ್ತಾ ಇದ್ದೀನಿ, ಮೊದಲು ಆತನನ್ನು ಆಸ್ಪತ್ರೆಗೆ ಸೇರಿಸಿ ಎಂದಿದ್ದ. ಚಂದನ ಬಾಗಿಲ ಬಳಿ ಕಾಯುತ್ತಾ ನಿಂತವಳು, ಯಾಕೆ ಅಗತ್ಯಕ್ಕೂ ಮೀರಿ ಕೋಪ ಮಾಡಿಕೊಳ್ತಾರೆ? ಅದಿರಲಿ, ಹೋಗುವಾಗ ಯಾಕೆ ಹಾಗೆ ಕೋಪದಲ್ಲಿ ನೋಡಿ ಹೋದರು? ಯೋಚಿಸುತ್ತಲೇನೋ ನೆನಪಾದಾಗ, ನಾನು ಹೀರಾ ಅವರ ಕೈಯಲ್ಲಿ ನೀರು ಕಳಿಸಿಕೊಟ್ಟು ತಪ್ಪು ಮಾಡಿದ್ನಾ? ವಿಷಯ ಅದೇ, ಆದರೆ ಕಷ್ಟ. ಏನಾಗಿದೆ ನನಗೆ? ಒಂದರ ಹಿಂದೆ ಒಂದು ಅವ್ರಿಗೆ ಇಡಿಸದೇ ಇರುವ ಕೆಲಸವನ್ನೇ ಮಾಡ್ತಿದ್ದೀನಿ ಯೋಚಿಸುತ್ತಾ ನಿಂತಳು. ಬಳಿ ಬಂದ ಪಾವನಿ, ಅತ್ತಿಗೆ ನಾಳೆ ಬೇಗ ಬಾ, ನಿಮ್ಮ ಮನೆಯವರು ಬರ್ತಾರೆ ಅಲ್ವಾ? ನಾನು ಪೂಜೆಗೆ ಬೇಕಾದ ಇನ್ನೂ ಒಂದಿಷ್ಟು ಸಾಮಗ್ರಿ ಎತ್ತಿಡಬೇಕು, ಹೊರಡ್ತೀನಿ. ಹೀಗೆಲ್ಲ ಪೂಜೆ ಇಟ್ಟುಕೊಂಡಿರೋದು ಇದೇ ಮೊದಲ ಬಾರಿ. ನನಗೆ ಕೈಕಾಲ ಆಡುತ್ತಿಲ್ಲ, ಎಲ್ಲರೂ ಬೆಳಿಗ್ಗೆ ಬೇಗ ಬನ್ನಿ ಹೇಳಿ ಮಕ್ಕಳು ಗಂಡನ ಜೊತೆ ನಡೆದಿದ್ದಳು. ಗೌತಮ್ ಕೆಲಸ ನಡೆಯುತ್ತಿದ್ದ ಬಿಲ್ಡಿಂಗ್ ಬಳಿಗೆ ಬಂದಾಗ ಹೆಚ್ಚು ಕಡಿಮೆ ಪರಿಸ್ಥಿತಿ ಸಮಾಧಾನಕರವಾಗಿತ್ತು. ಹೊರಗಿನಿಂದ ಕರೆಸಿದ್ದ ಹೊಸ ಕಾರ್ಮಿಕರು ಹಾಗೂ ಮೇಸ್ತ್ರಿಯ ನಡುವೆ ನಡೆದ ಗಲಾಟೆಯಲ್ಲಿ ಕೋಪಗೊಂಡಿದ್ದ ಕಾರ್ಮಿಕನೊಬ್ಬ ಮೇಸ್ತ್ರಿ ಆನೆಗೆ ಇಟ್ಟಿಗೆಯಿಂದ ಹೊಡೆದಿದ್ದ ವಿಷಯ ತಿಳಿದ ಗೌತಮ್ ತನ್ನ ಜೊತೆ ಮಾತನಾಡಿದ ಮತ್ತೊಬ್ಬ ಮೇಸ್ತ್ರಿಗೆ ಒಂದಿಷ್ಟು ಸಲಹೆ ನೀಡಿ ಕಾರ್ಮಿಕರೊಂದಿಗೆ ತಾನೇ ಮಾತನಾಡಿದವನು ಅವರು ಹೇಳಿದ ವಿಷಯಗಳಿಗೆಲ್ಲ ಅವರಿಗಿದ್ದ ಅನಾನುಕೂಲಗಳನ್ನು ಗಮನಿಸಿ ಸರಿಪಡಿಸುವುದಾಗಿ ಭರವಸೆ ಕೊಟ್ಟ. ಆಸ್ಪತ್ರೆಗೆ ಹೋಗಿ ಮೇಸ್ತ್ರಿಯನ್ನು ನೋಡಿ ಡಾಕ್ಟರ್ ಜೊತೆ ಮಾತನಾಡಿ ಮನೆ ಕಡೆ ಸಾಗುವಷ್ಟರಲ್ಲಿ ಮಧ್ಯರಾತ್ರಿ ದಾಟಿತ್ತು. ನಡು ರಾತ್ರಿಯಾದರೂ ಮಗನಿಗೆ ಕಾಯ್ತಿದ್ದ ಸೊಸೆಯ ಬಳಿ ಬಂದ ಇಂದ್ರಾಣಿಯವರು ಫೋನ್ ಮಾಡಿದ್ನಾ ಕೇಳಿದ್ರು. ಇಲ್ಲ ಅತ್ತೆ, ಆಗಲೇ ಬರುವುದು ತಡವಾಗ್ತದೆ, ನೀನು ಮಲಗು, ಅಮ್ಮನಿಗೆ ತಿಳಿಸಿ ಎಂದು ಮೆಸೇಜ್ ಮಾಡಿದ್ರು ಅಷ್ಟೇ. 2 ಬಾರಿ ಕರೆ ಮಾಡಿದೆ, ಮಾತನಾಡಲಿಲ್ಲ ಎಂದಿದ್ದಳು. ಸರಿ ಬರ್ತಾನೆ, ಏನೋ ತುರ್ತು ಕೆಲಸ ಇರಬೇಕು, ಹೋಗು ಮಲಗು, ಬೆಳಿಗ್ಗೆ ಪಾವನಿ ಮನೆಗೆ ಹೋಗಬೇಕು ಹೇಳಿ ಒಳಗೆ ಕರೆದುಕೊಂಡು ಬಂದಿದ್ದರು. ಮಂಚಕ್ಕೆ ಹೊರಗೆ ಕುಳಿತ ಚಂದನಗೆ ಹಾಗೆ ಹೊರಗೆ ನಿದ್ರೆಗೆ ಜಾರಿದಳು. ಸಂತೋಷಕ್ಕೆ ನಿದ್ರೆಯೇ ಬರದೆ ತಮ್ಮ ಬದುಕಿನ ಹಾದಿಯ ಬಗ್ಗೆ ಯೋಚಿಸುತ್ತಾ ಉಳಿದಿದ್ದ ಇಂದ್ರಾಣಿಯವರು ಗೌತಮ್ ಬಂದಾಗ ತಾವೇ ಬಾಗಿಲು ತೆರೆದವರು. ಏನಾಯಿತು, ಯಾಕೆ ಇಷ್ಟು ಲೇಟ್ ಕೇಳಿದ್ದರು. ಗೌತಮ್ ಸಣ್ಣ ಗಲಾಟೆ ಹೇಳಿ ವಿಷಯ ತಿಳಿಸಿದವನು. ಮಲಗಬೇಕಾಗಿತ್ತು, ಕಾರಿನಲ್ಲಿ ಮನೆಯ ಇನ್ನೊಂದು ಬೀಗದ ಕೈ ಯಾವಾಗಲೂ ಇರ್ತದೆ ಹೇಳಿದ. ಸಂತೋಷಕ್ಕೆ ನಿದ್ದೆ ಬರುತ್ತಿಲ್ಲ. ಚಂದನ ಇಷ್ಟೊತ್ತಿನವರೆಗೂ ಇಲ್ಲೇ ವರಾಂಡದಲ್ಲಿ ಕಾಯ್ತಾ ಕುಳಿತಿದ್ದಳು. ನಾನೇ ಹೋಗಿ ಮಲಗು ಎಂದು ಕಳಿಸಿದೆ. ಹೋಗು, ಮತ್ತೆ ಕೆಲಸ ಹಚ್ಚಿಕೊಂಡು ಕೂರ್ಬೇಡ, ಮಲಗು, ನಾಳೆ ಬೆಳಿಗ್ಗೆ ಪಾವನಿ ಮನೆಗೆ ಹೋಗಬೇಕು ಹೇಳಿ ನಡೆದಿದ್ದರು. ರೂಮಿಗೆ ಬಂದಾಗ ಮಂಚಕ್ಕೆ ಹೊರಗೆ ನಿದ್ರೆಗೆ ಜಾರಿದವಳ ನೋಡಿ ಕಾಯುತ್ತಾ ಕುಳಿತೆ. ನಿದ್ರೆಗೆ ಜಾರಿದಾಳೆ ಹೇಳಿಕೊಂಡೇ ಬಟ್ಟೆ ಬದಲಾಯಿಸಿ ಬಂದವನು ಅವಳನ್ನು ಸರಿಯಾಗಿ ಮಲಗಿಸಿದ್ದ. ಗಾಢ ನಿದ್ದೆಯಲ್ಲಿದ್ದ ಕಾರಣ ಚಂದನಗೆ ಎಚ್ಚರವಾಗಲಿಲ್ಲ. ಹಾಗೆ ಮುದುರಿ ಮಲಗಿದ್ದಳು. ಪಕ್ಕದಲ್ಲಿ ಮಲಗಿದವನು ಅವಳನ್ನು ಗಮನಿಸಿ ನೋಡಿದ್ದ. ಅವಳ ಮಾತುಗಳು ನೆನಪಾದಾಗ ಹಾಗೆ ಯೋಚಿಸುತ್ತಾ ಕುಳಿತಿದ್ದ. ಪದೇ ಪದೇ ಇಂದ್ರಾಣಿ ಅವರ ನೋಡುತ್ತಾ ತುಂಬುತ್ತಿದ್ದ ಕಣ್ಣಂಚನ್ನು ತಮ್ಮ ಶಲ್ಯದಿಂದ ಹೊತ್ತಿಕೊಳ್ಳುತ್ತಿದ್ದ ರಾವು ನೆನಪಾದಾಗ ನಾನಂತೂ ತಂದೆ ತಾಯಿ ಆಸರೆಯಲ್ಲಿ ಅವರ ಪ್ರೀತಿಯಲ್ಲಿ ಬೆಳೆಯಲಿಲ್ಲ. ಈ ಅನುಬಂಧದ ಪೂರ್ಣ ಅರಿವಿಲ್ಲ. ಆದರೆ ಇವಳು ಅದರ ನೆರಳಿನಲ್ಲೇ ಅವರ ಆರೈಕೆಯಲ್ಲೇ ಬೆಳೆದಿದ್ದಾಳೆ. ಪರಿಚಯವಾದ ಇಷ್ಟು ವರ್ಷ ಆಗಿ ಸಂಬಂಧ ಗಟ್ಟಿಯಾದ ಇಷ್ಟು ತಿಂಗಳಿಗೆ ನನಗೆ ಇವಳನ್ನು ಬಿಟ್ಟಿರಲು ಆಗುತ್ತಿರಲಿಲ್ಲ. ಇಡೀ ಬದುಕೆ ಇವಳು ಎನಿಸುವಷ್ಟು ಆವರಿಸಿಕೊಂಡು ಬಿಟ್ಟಿದ್ದಾಳೆ. ಅಂಥದ್ರಲ್ಲಿ ಹುಟ್ಟಿದಾಗಿನಿಂದ ಜೊತೆ ಇರುವ ಸಂಬಂಧವನ್ನು ದೂರ ಮಾಡಲು ನಾನ್ಯಾರು? ಇವಳ ತಂದೆಯ ಜೊತೆ ಮಾತನಾಡಲು ನನ್ನನ್ನು ನೋಡಿ ಹೆದರಿಕೊಳ್ಳುವಂಥ ಪರಿಸ್ಥಿತಿ ಖಂಡಿತ ಬೇಡ. ಅವಳ ತಂದೆಯ ಜೊತೆ ಮಾತನಾಡುವುದು ಅವಳ ಹಕ್ಕು. ಇಷ್ಟೇನ ಇವಳು ನನ್ನನ್ನು ಅರ್ಥ ಮಾಡಿಕೊಂಡಿರುವುದು? ಇವಳ ಸ್ವಾತಂತ್ರ್ಯ ಕಿತ್ತುಕೊಳ್ಳಲು ನಾನ್ಯಾರು? ಅದನ್ನು ಇವಳಿಗೆ ಅರ್ಥ ಮಾಡಿಸಬೇಕು ಹೇಳಿಕೊಂಡವನಿಗೆ ಮರುದಿನ ಬರುವ ಅವಳ ತಂದೆಯ ನೆನಪಾಗಿತ್ತು. ಕತೆ ಮುಂದುವರಿಯುತ್ತದೆ.
ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಲೈಕ್ ಮಾಡಿ.